ಹಾಯ್ ಹೆಲೋ ನಮಸ್ತೆ. ಇದು ಯಕ್ಷ ಇನ್ಫೋ ಕನ್ನಡ ಯೂಟ್ಯೂಬ್ ವಾಹಿನಿ. ನಾನು ನಿಮ್ಮ ನೆಚ್ಚಿನ ಸತೀಶ್ ಸಿ ಸಾಲ್ಯಾನ್ ಚಾರ್ಮಾಡಿ, ಕಲಾವಿದರು, ಕಟೀಲು ಮೇಳ. ನಮ್ಮ ಹಿಂದಿನ ಲಾಗನ್ ಎಲ್ಲ ನೋಡಿದ್ದೀರಿ. ಇವತ್ತು ಕೂಡ ಒಂದು ವಿಭಿನ್ನವಾಗಿರುವಂತಹ ಲಾಗಿನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇವತ್ತು ತಾರೀಕು 11 ಭಾನುವಾರದ ದಿನ. ನಮಗೆ ಕಾರ್ಯಕ್ರಮ ಇದ್ದದ್ದು ಕಟೀಲಿನಲ್ಲಿ. ಅಂದರೆ 10ನೆಯ ತಾರೀಕಿಗೆ ಕಾರ್ಕಳ ಕುಕ್ಕುಂದೂರಿನಲ್ಲಿ ದೇವಿ ಮಹಾತ್ಮೆ ಅನ್ನುವಂಥದ್ದಿತ್ತು. ಅದು ಶನಿವಾರದ ದಿನ. 11ನೆಯ ತಾರೀಕು ಭಾನುವಾರ ನಮಗೆ ಕಾರ್ಯಕ್ರಮ ಇದ್ದದ್ದು ಕಟೀಲಿನಲ್ಲಿ. ಪಂಚವಲ್ಲಭೆ ಅನ್ನುವಂತಹ ಪ್ರಸಂಗ ಇತ್ತು. ಪಂಚವಲ್ಲಭೆ ಅಂದರೆ ದ್ರೌಪದಿಯ ಮಹಾಭಾರತಕ್ಕೆ ಸಂಬಂಧಪಟ್ಟಂತಹ ದ್ರೌಪದಿಯ ಕಥೆ ಬರುವಂತಹ ಒಂದು ಭಾಗ. ಅದರಲ್ಲಿ ಆರಂಭದ ವಿಚಾರ ದ್ರೌಪದಿಯ ವಿವಾಹ ಆಗಿರ್ಬೋದು, ವಸ್ತ್ರಾಪಹರಣ ಆಗಿರ್ಬೋದು, ಜೊತೆಗೆ ಚಿತ್ರಸೇನ ಕಾಳಗ ಆಗಿರ್ಬೋದು, ಕಡೆಗೆ ರಕ್ತರಾತ್ರಿ ಅನ್ನುವಂಥ ಈ ರೀತಿಯ ಕಥೆಗಳು ಬರುವಂತಹ ಪ್ರಸಂಗ ನಮಗೆ ಕಟೀಲಿನಲ್ಲಿ ಇತ್ತು. ಸೊ ಭಾನುವಾರ ಆಗಿರೋದ್ರಿಂದ ಸಂಜೆ 4:30 ಅಷ್ಟು ಹೊತ್ತಿಗೆ ನಿದ್ರೆ ಮಾಡಿದೆ. 4:30 ಹೊತ್ತಿಗೆ ಎದ್ದು ಫ್ರೆಶಪ್ ಆಗುವುದಕ್ಕೆ ಹೊರಟು ಇನ್ನೇನು ಕಾರ್ಯಕ್ರಮಕ್ಕೆ ಹೊರಡಬೇಕಲ್ಲ, ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡೆ. ಅಜ್ಜಿ ಟೀಯನ್ನು ಕೂಡ ತಂದುಕೊಟ್ಟರು. ಟೀ ಅದರ ಜೊತೆಗೆ ಸ್ವಲ್ಪ ಸ್ನ್ಯಾಕ್ಸನ್ನು ತಿಂದು ಕಾರ್ಯಕ್ರಮಕ್ಕೆ ಹೊರಡುವುದಕ್ಕೆ ಸಿದ್ಧತೆಯನ್ನು ಮಾಡಿದೆ. ಆಲ್ರೆಡಿ ಮನೆಯಲ್ಲಿರುವಂತಹ ನಾಯಿಗಳು 3 ಜನ ಗೂಡಲ್ಲಿದ್ದರು, 2 ಹೊರಗಡೆ ಮಲಗಿದ್ರು, ರೆಸ್ಟನ್ನು ಮಾಡ್ತಾಯಿದ್ರು. ಅಮ್ಮ ಮತ್ತು ಅಜ್ಜಿ ಏನೋ ಅವರದ್ದೇ ಕೆಲಸದ ಒತ್ತಡದಲ್ಲಿದ್ದರು, ಕೆಲಸವನ್ನು ಮಾಡ್ತಾಯಿದ್ರು. ಸೊ ನಾನು ನೇರವಾಗಿ ಮನೆಯಿಂದ ಬೈಕ್ ಸ್ಟಾರ್ಟ್ ಮಾಡಿ ಕಟೀಲಿಗೆ ಹೊರಟೆ. ಮನೆಯಿಂದ 75ರಿಂದ 80 ಕಿಲೋಮೀಟರ್ ಹತ್ತಿರ ಆಗುತ್ತೆ ಚಾರ್ಮಾಡಿಯಿಂದ ಕಟೀಲು. ಸೊ ನಾನು ಕಟೀಲಿಗೆ ಹೊರಟೆ. ದಾರಿ ಮಧ್ಯೆ ಈ ಸಲ ಕೂಡ ನವೀನನ್ನ ಜೊತೆಯಲ್ಲಿ ಇರಲಿಲ್ಲ. ಇದ್ದಿದ್ರೆ ನವೀನನ್ನ ಸಿಗ್ತಾಯಿದ್ರು, ಬಟ್ ಅವರು ನನ್ನ ಜೊತೆ ಬರಲಿಲ್ಲ. ಅವರಿಗೆ ಸ್ವಲ್ಪ ನನಗಿಂತ ಮುಂಚೆ ವೇಷ ಇರೋದ್ರಿಂದ ಅವರು ಮುಂದೆ ಹೋಗಿದ್ದರು. ನಾನು ಒಬ್ಬನೇ ಹೋಗಬೇಕಾಯಿತು. ಮನೆಯಿಂದ ನೇರ ಹೊರಟವನು ಉಜಿರೆ ಹತ್ತಿರ ತಲುಪುವಾಗ ಸ್ವಲ್ಪ ಪೆಟ್ರೋಲ್ ಕಡಿಮೆ ಬೇಕು ಅಂತ ಅಂದರೆ ನಾನು ಪೆಟ್ರೋಲ್ ಹೋಗುವಾಗ ಡೈಲಿ ಹಾಕಿಸ್ಕೊಂಡು ಹೋಗುವಂಥದ್ದು. ಸೊ ಪೆಟ್ರೋಲನ್ನು ಹಾಕಿಸಿದೆ. ಪೆಟ್ರೋಲ್ ಹಾಕಿಸಿ ಮುಂದುವರೆದು ಹೋದೆ. ಉಜಿರೆಯಲ್ಲಿ ಒಂದಷ್ಟು ಕೆಲಸ ಕಾಮಗಾರಿಗಳು ಆಗ್ತಾ ಇದೆ. ರಸ್ತೆ ಅಗಲೀಕರಣದ ಕೆಲಸಗಳು ಕೂಡ ಆಗ್ತಾ ಇದೆ. ಸಂಡೇ ಆಗಿರೋದ್ರಿಂದ ಅಷ್ಟೊಂದು ಟ್ರಾಫಿಕ್ಗಳು ಅನ್ನುವಂಥದ್ದು ಆಗಲಿಲ್ಲ. ಉಜಿರೆ ಪೇಟೆಯಾಗಿ ನಂತರ ಬೆಳ್ತಂಗಡಿಯಲ್ಲಾಗಿ ಗುರುವಾಣಿಕೆರೆಯಾಗಿ ನೇರವಾಗಿ ಮೂಡಬಿದ್ರೆ ದಾರಿಯನ್ನು ಹಿಡಿದೆ. ಮೂಡಬಿದ್ರೆ ವೇಣೂರು ಹತ್ತಿರ ವೇಣೂರೆಲ್ಲ ಕಳೆದು ಮೂಡಬಿದ್ರೆಯನ್ನು ಕೂಡ ಸಮೀಪಿಸಿದೆ. ಮೂಡಬಿದ್ರೆ ಸಿಟಿಯೊಳಗಡೆ ಸ್ವಲ್ಪ ಟ್ರಾಫಿಕ್ ಉಂಟಾಯಿತು. ಮನೆಯಿಂದ ಒಂದು 5 ಗಂಟೆಗೆ ಹೊರಟವನು ಒಂದು 6:15 ಹೊತ್ತಿಗೆ ಮೂಡಬಿದ್ರೆ ತಲುಪಿದ್ದೇನೆ. ಸಂಜೆ ಹೊತ್ತಾಗಿತ್ತು. ಮೂಡಬಿದ್ರೆಯಿಂದ ಆಳ್ವಾಸ್ ಮಾರ್ಗವಾಗಿ ಅಲ್ಲಿಂದ ರೈಟ್ ತಗೊಂಡು ಕಿನ್ನಿಗೋಳಿ ರೂಟ್ ಅಂದರೆ ಕಟೀಲಿಗೆ ಹೋಗುವ ದಾರಿಯನ್ನು ಹಿಡಿದು ಹೋದೆ. ಕಟೀಲಿನಿಂದ ಆಳ್ವಾಸ್ ಕಾಲೇಜು ಕಳೆದು ಮುಂದುವರೆದು ಹೋಗಿ ಕಟೀಲು ಮಾರ್ಗವಾಗಿ ಹೋಗುವಾಗ ನಮಗೆ 2 ದಾರಿ ಸಿಗ್ತದೆ. ಒಂದು ಕಿನ್ನಿಗೋಳಿಗಿಂತ ಈ ಕಡೆ ಮೂರುಕಾವೇರಿ ಅಂತ ಹೇಳಿ, ಅಲ್ಲಿಂದ ಹೋದರೂ ಕಟೀಲಿಗೆ ಹೋಗ್ಲಿಕ್ಕಾಗತ್ತೆ. ನಾವು ಮೂಡಬಿದ್ರೆಯಿಂದ ಹೋಗುವವರಾಗಿರೋದ್ರಿಂದ ನಮಗೆ ನಿಡ್ಡೋಡಿಯಲ್ಲಿ ಎಡಕ್ಕೆ ತಗೊಂಡ್ರೆ ಅಲ್ಲಿಂದದು ನೇರ ಕಟೀಲಿಗೆ ಹೋಗಿ ಸೇರುವಂಥದ್ದು. ಸೊ ನಾನು ಶಾರ್ಟ್ಕಟ್ ರೂಟಿಂದ ಕಟೀಲಿಗೆ ಹೋದೆ. ಹೋಗುವಂಥ ಹೊತ್ತಿನಲ್ಲಿ ಕಟೀಲಿನಲ್ಲಿ ಆಲ್ರೆಡಿ ಯಕ್ಷಗಾನ ಆರಂಭ ಆಗಿತ್ತು. ಅಂದರೆ ಪೂರ್ವರಂಗದ ಏನು ಕುಣಿತಗಳೆಲ್ಲ ಆಗ್ತಾಯಿತ್ತು. ಚೌಕಿಗೆ ಹೋದೆ. ನನ್ನದು ಪಂಚವಲ್ಲಭೆ ಪ್ರಸಂಗದಲ್ಲಿ ನನ್ನ ಪಾತ್ರ ಕರ್ಣನ ಪಾತ್ರ ಇದ್ದದ್ದು. ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಬೇಗ ಏನು ಹೋಗಿ ಎಲ್ಲರೂ ತಯಾರಾಗ್ತಾಯಿದ್ರು. ನಾನು ಕೂಡ ಏನು ಬೇಕು ನನ್ನ ಪಾತ್ರಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ನಾನು ಮಾಡಿಕೊಂಡೆ. ಫೈನಲಿ ನನ್ನ ವೇಷದ ಮೇಕಪ್ ಆಗಿರ್ಬೋದು ಅಥವಾ ಡ್ರೆಸ್ಸಿಂಗ್ ಆಗಿರ್ಬೋದು ಎಲ್ಲವೂ ಕೂಡ ಆಯಿತು. ಅದೆಲ್ಲ ಆದ ನಂತರ ನನ್ನ ಪಾತ್ರ ದ್ರೌಪದಿ ವಸ್ತ್ರಾಪಹರಣ ಭಾಗದಲ್ಲಿ ಇರೋದರಿಂದ ಅಲ್ಲಿಗೆ ನನ್ನ ಪಾತ್ರದ ಸಿದ್ಧತೆಗಳೆಲ್ಲ ಆಗಿ
ಸಿದ್ಧನಾಗಿ ಕುಳಿತಿದ್ದೆ. ಸೊ ನನ್ನ ಟೈಮ್ ಬಂತು. ರಂಗಸ್ಥಳಕ್ಕೆ ಹೋಗಿ ದ್ರೌಪದಿ ವಸ್ತ್ರಾಪಹರಣದ ಪ್ರಸಂಗದಲ್ಲಿ ನನ್ನ ಪಾತ್ರವನ್ನು ಮುಕ್ತಾಯಗೊಳಿಸಿದೆ. ತದನಂತರ ಚಿತ್ರಸೇನ ಕಾಳಗ ಅನ್ನುವಂಥದ್ದು ಕೂಡ ಇತ್ತು. ಅಲ್ಲಿ ಕೂಡ ನಮ್ಮದು ಕರ್ಣನ ಭಾಗ ಇತ್ತು. ಅಂದರೆ ಚಿತ್ರಸೇನನ ಜೊತೆಗೆ ಯುದ್ಧದ ಭಾಗ ಆಗಿರಬಹುದು. ಕೌರವ ದುಶ್ಯಾಸನ ಜೊತೆಗೆ ಸುಣ್ಣಂಬಳ ವಿಶ್ವೇಶ್ವರ ಭಟ್ಟರದ್ದು ಕೌರವ, ಅಲ್ಲಿಗೆ ರವಿಶಂಕರ ಕೌರವರದ್ದು ಅಲ್ಲಿಗೆ ದುಶ್ಯಾಸನನ ವೇಷ ಇತ್ತು. ನನ್ನದು ಕರ್ಣ. ಸೊ ಅಲ್ಲಿ ಕೌರವನ ಜೊತೆಗೆ ಒಂದಷ್ಟು ಏನು ಘೋಷಯಾತ್ರೆಯನ್ನು ಮಾಡುವಂಥದ್ದು, ದ್ವೈತವನವನ್ನು ಪ್ರವೇಶ ಮಾಡುವಂಥದ್ದು, ಅಂದರೆ ಚಿತ್ರಸೇನನೊಂದಿಗೆ ಯುದ್ಧದ ಭಾಗಕ್ಕೆ ಬೇಕಾಗಿರುವಂಥದ್ದು. ಸೊ ಅಲ್ಲಿ ತನಕ ಅಂದರೆ ಒಂದು 8:30-9 ಗಂಟೆಯಿಂದ ನನ್ನ ಪಾತ್ರ ಮುಕ್ತಾಯ ಆಗುವಷ್ಟರ ಹೊತ್ತಿಗೆ 11:30 ಆಗಿತ್ತು. ಸ್ವಲ್ಪ ಟಯರ್ಡ್ ಆಗಿತ್ತು ಕಂಟಿನ್ಯೂ ಇರೋದ್ರಿಂದ. ಸೊ ತದನಂತರ ನನ್ನ ಮೇಕಪ್ಪನ್ನೆಲ್ಲ ರಿಮೂವ್ ಮಾಡಿ ತೆಗೆದು ಮನೆಯ ಕಡೆ ಹೊರಡುವುದಕ್ಕೆ ಸಿದ್ಧನಾದೆ. ಬಟ್ ಅದಕ್ಕಿಂತ ಮುಂಚೆ ನನ್ನದು ಊಟ ಆಗಿರಲಿಲ್ಲ. 11:30 ಒಂದು 12 ಗಂಟೆ ಹೊತ್ತಿಗೆ ನಾನು ಊಟವನ್ನು ಕೂಡ ಮುಗಿಸಿ ಮನೆಯ ಕಡೆಗೆ ಪ್ರಯಾಣವನ್ನು ಬೆಳೆಸುವುದಕ್ಕೆ ಸಿದ್ಧ ಆದೆ. ಆದರೆ ಅದಕ್ಕಿಂತ ಮುಂಚೆ ಮೇಳದಲ್ಲಿರುವಂತಹ ನಮ್ಮ ಮೇಳದ ದೇವರಿಗೆ ಒಂದು ಕೈ ಮುಗಿದು ಅಲ್ಲಿಂದ ಆಶೀರ್ವಾದವನ್ನು ಪಡೆದುಕೊಂಡು ಬರುವಂಥದ್ದು. ಚೌಕಿಗೆ ಬರುವಾಗ ಇರಬಹುದು ಅಥವಾ ಚೌಕಿಯಿಂದ ನಿರ್ಗಮಿಸುವಾಗ ಕಲಾವಿದರು ಮಾಡುವಂತಹ ನಿತ್ಯ ದಿನಚರಿಯದು. ದೇವರಿಗೆ ಕೈ ಮುಗಿದು ಮನೆಯ ದಾರಿಯನ್ನು ಕಟೀಲಿನಿಂದ 12-12:15 ಹೊತ್ತಿಗೆ ಮನೆಯ ದಾರಿಯನ್ನು ಹಿಡಿದೆ. ನಿಡ್ಡೋಡಿಯಾಗಿ ಆಳ್ವಾಸಾಗಿ ಮೂಡುಬಿದ್ರೆ ಮಾರ್ಗವಾಗಿ ವೇಣೂರು, ಗುರುವಾಯಿನಕೆರೆ, ಉಜಿರೆ ದಾರಿಯನ್ನೆಲ್ಲ ದಾಟಿ ನಮ್ಮ ಮನೆಯನ್ನು ನಾನು ರೀಚ್ ಆದೆ. ಮನೆಗೆ ರೀಚ್ ಆಗುವಷ್ಟು ಹೊತ್ತಿಗೆ 2 ಗಂಟೆ ಆಗಿತ್ತು. ಸೊ ಆಲ್ರೆಡಿ ಸುಸ್ತಾಗಿರೋದ್ರಿಂದ ನಿಮಗೆಲ್ಲ ಬಾಯ್ ಮಾಡಿ ಫ್ರೆಶ್ ಅಪ್ ಆಗಿ ನಿದ್ರೆಗೆ ಜಾರಿದೆ. ಇಲ್ಲಿಗೆ ನನ್ನ ಇವತ್ತಿನ ಈ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಪಾಡ್ಕಾಸ್ಟ್ ವೀಡಿಯೋಗಳು, ಇಂಟರ್ವ್ಯೂಸ್ ವೀಡಿಯೋಗಳಾಗಿರ್ಬೋದು, ವ್ಲಾಗ್ ಆಗಿರ್ಬೋದು, ಇದನ್ನೆಲ್ಲ ನಮ್ಮ ವಾಹಿನಿಯ ಮುಖಾಂತರ ನೋಡ್ತೀರಿ ಅಂತ ಹೇಳಿ ಅಂದ್ಕೊಳ್ತೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ, ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ನಮಸ್ಕಾರ.